ಮತ್ತೊಂದು ಕುಕಿಂಗ್ ಮಿನಿ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದೇ ಆ ಭೀಮ್ ಗೌಡ, ನಾವ್ ಇವ್ರನ್ನ ಬನ್ನಿ ಅಂತ ಕರಿತೀವಿ. ಸೊ ಇವತ್ತು ನಾವು ಹೊಸ ರೆಸಿಪಿನ ಟ್ರೈ ಮಾಡಿದೀವಿ, ಅದೇ ಚಿಕನ್ ಪೆಪ್ಪರ್ ಗಾರ್ಲಿಕ್. ಸೊ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನೀವು ಲಾಸ್ಟ್ ಟೈಮ್ ಹೇಳ್ದಂಗೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ. ಇವತ್ತು ಲೆಮನ್ ಪೆಪ್ಪರ್ ಚಿಕನ್ ಗಾರ್ಲಿಕ್ ಚಿಕನ್ ರೆಸಿಪಿ ಮಾಡೋಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್, ಖಾರದ ಪುಡಿ, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಅರಿಶಿನ ಪುಡಿ, ಉಪ್ಪು, ಹಾಗೆ ಕರ್ಡ್ ಮತ್ತೆ ಲೆಮನ್ ಇಷ್ಟು ತಗೊಂಡಿದ್ದೀನಿ. ಇದು ಮ್ಯಾರಿನೇಷನ್ಗೆ ತಗೊಂಡಿರೋ ಐಟಮ್ಸ್. ಮತ್ತೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ. ಸೊ ಇವಾಗ ಮ್ಯಾರಿನೇಷನ್ಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇವಾಗ ಖಾರದ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ, ಧನಿಯಾ ಪೌಡ್ರು 1 ಸ್ಪೂನ್, ಸ್ವಲ್ಪ ಅರಿಶಿಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತೆ ಅಲ್ಲಿ ಒಗ್ಗರಣೆಗೂ ಹಾಕೊಳ್ತೀವಿ ಎಲ್ಲ. 1 ಸ್ಪೂನು ಪೆಪ್ಪರ್ ಪೌಡರ್. ಮುಕ್ಕಾಲ್ ಭಾಗದಷ್ಟು ಲೆಮನ್ ಹಾಕ್ತೀವಿ, ಒಂದ್ರಲ್ಲಿ ಮುಕ್ಕಾಲ್ ಭಾಗದಷ್ಟು ಹಾಕ್ತೀವಿ. ಸ್ವಲ್ಪ ಮೊಸರು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದೀವಿ. ಈ ಮ್ಯಾರಿನೇಟ್ ಮಾಡಿ ಆಲ್ಮೋಸ್ಟ್ ಲೈಕ್ 1.5 ಅವರ್ ಇಡಬೇಕು. ಸೊ ಅವಾಗ ಮಸಾಲ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ. ಈಗ ಮ್ಯಾರಿನೇಷನ್ಗೆ 15 to 20 ಮಿನಿಟ್ಸ್ ಅವ್ರು ಅರ್ಧ ಗಂಟೆ ಇಟ್ಟರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ 1/2 ಅವರ್ ಬಿಟ್ಬಿಟ್ಟು ಮತ್ತೆ ನಾವು ಒಗ್ಗರಣೆಗೆ ಇದನ್ನ ಮತ್ತೆ ಹಾಗೆ ಚಿಕನ್ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಏನೇನು ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ. ಇವಾಗ ಇದ್ರಲ್ಲಿ ಮೆನ್ಷನ್ ಮಾಡ್ದಂಗೆ ಮ್ಯಾರಿನೇಷನ್ ಆದಮೇಲೆ ನಾನು ಈ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಮೆಣಸಿನ್ಕಾಯಿ, ಹಾಗೆ ಮ್ಯಾರಿನೇಷನ್ ಮಾಡಿರೋದಿಷ್ಟು, ಆಮೇಲೆ ಮಸಾಲೆಗಳು. ಸೊ ನಾನು ಗಾರ್ಲಿಕ್ ಜಾಸ್ತಿ ತಗೊಂಡಿದ್ದೀನಿ, ಯಾಕಂದ್ರೆ ಇದು ಲೆಮನ್ ಪೆಪ್ಪರ್ ಗಾರ್ಲಿಕ್ ಹಾಕಿದ್ರಿಂದ ಗಾರ್ಲಿಕ್ ಸ್ವಲ್ಪ ಜಾಸ್ತಿ, ಶುಂಠಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಫಸ್ಟ್ ಒಂದು ಪಾನ್ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ 1 to 3 ಸ್ಪೂನ್ ಅಷ್ಟು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಚಾಪ್ಡ್ ಆನಿಯನ್ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಬಾಯಿಗೆ ಸಿಕ್ಕಿದಾಗ ಚಿಕನ್ ಜೊತೆ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಅದಕ್ಕೆ ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಸ್ಲೈಸ್ ಆಗಿ ಉದ್ದಕ್ಕೆ ಮಾಡ್ಕೊಳ್ತೀರಂದ್ರೆ ಹಾಗೂ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಸ್ಪೈಸಿನೆಸ್ಗೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಶುಂಠಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 1/2 ಅವರ್ ಮ್ಯಾರಿನೇಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಇದಕ್ಕೆ ಕೀ ಇಂಗ್ರೀಡಿಯೆಂಟ್ ಪೆಪ್ಪರ್ ಪೌಡ್ರು. ಸೊ ಅದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಇದು ಹೋಮ್ ಮೇಡ್ ಗರಂ ಮಸಾಲ ಪೌಡರು. ಇದು ಮನೇಲೇ ಮಾಡ್ಕೊಂಡಿರೋದು, ನಾನು ಅಂಗಡಿದೇನು ಹಾಕ್ತಿಲ್ಲ. ಇವಾಗ ಸಾಲ್ಟ್ ಹಾಕ್ತಾ ಇದ್ದೀವಿ ಚೂರು, ಅಂದರೆ ನಾವು ಮ್ಯಾರಿನೇಷನ್ ಹಾಕ್ಕೊಂಡಿರ್ತೀವಿ, ಅದಕ್ಕೆ ನಮಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ನಾವು ಇವಾಗ ಸಾಲ್ಟ್ ಹಾಕ್ಕೊಳ್ತೀವಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಗ್ರೇವಿಗೆ ಬೇಕು. ಚಪಾತಿಗೆ ಮಾಡ್ತಿರೋದು ಡ್ರೈ ಬೇಕು ಅನ್ನೋದು ಸ್ವಲ್ಪ ನೀರು ಹಾಕ್ಕೊಂಡ್ರೆ, ಇಲ್ಲಾಂದ್ರೆ ಹಾಗೆ ಬಿಟ್ಟರೆ ಕೂಡ ಚಿಕನ್ ನೀರು ಬಿಟ್ಕೊಂಡ್ರೆ ಅದು
ಸ್ಲೈಟ್ ಗ್ರೇವಿ ಆಗುತ್ತೆ. ಇದು ನಮಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ತಾ ಇದ್ದೀನಿ. ಈಗ ಚಿಕನ್ ಬೇಯ್ಲಿ, ಸೊ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 10 minutes ಸ್ವಲ್ಪ ಹೈ ಮೀಡಿಯಂ ಸಿಮ್ಮಲ್ಲಿ ಬೇಯಿಸ್ಕೊಳ್ತೀನಿ. ಈಗ ಚಿಕನ್ ಫುಲ್ಲು ಬೆಂದಿದೆ, ತುಂಬ ಚೆನ್ನಾಗಾಗಿದೆ. ಸೊ ನೀವು ನೋಡ್ಬೋದು ಸಣ್ಣ ಸಣ್ಣ ಪೀಸ್ ಗಾರ್ಲಿಕ್ ಕಾಣಿಸ್ತಿದೆ. ಸೊ ಹಾಗೆ ಪೆಪ್ಪರ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನ. ಹಾಗೆ ನಾನು ಇದನ್ನ ಗ್ರೇವಿ ಮಾಡ್ಕೊಂಡಿದ್ದೀವಿ. ನೀವು ಡ್ರೈ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ, ಇಲ್ಲಾಂದ್ರೆ ಚಿಕನ್ ಹಾಗೆ ಬಿಟ್ರೆ ಅದರಲ್ಲೇ ನೀರು ಅಂಶ ಬರುತ್ತೆ. ಸೊ ಅದೇ ನಿಮಗೆ ಸಾಕಾಗತ್ತೆ ಅಂತ ಅನ್ಕೋತೀನಿ. ಸೊ ಇದು ನಮಗೆ ಗ್ರೇವಿ ಬೇಕು, ಸೊ ಹಾಗಾಗಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹೇಗಿದೆ ಅಂತ ನೀವು ಮಾಡಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್. ಥ್ಯಾಂಕ್ ಯು, ಬಾಯ್.